ದಲಿತರ ಕತ್ತಲ ಜಗತ್ತಿಗೆ ಬೆಳಕೆ ಕೃಷ್ಣಪ್ಪ ಡಿ ಬೆಲ್ಲದ ಮಡು. ಹೌದು, ಸಮಾಜ ಸುಧಾರಕ, ದಲಿತರ ಚೇತನ, ಕರೆದಲ್ಲಿ ದಲಿತರ ಕಷ್ಟಕ್ಕೆ ಹಾಜರಿರುವ ಏಕೈಕ ಧೀಮಂತ ನಾಯಕ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪ ಡಿ ಬೆಲ್ಲದ ಮಡು ಎಂದರೆ ತಪ್ಪಾಗಲಾರದು. ನಿಜ, ಕೃಷ್ಣಪ್ಪ ಡಿ ಬೆಲ್ಲದ ಮಡು ಬೋರಮ್ಮ ಮತ್ತು ದೊಡ್ಡ ಬೋರಯ್ಯ ದಂಪತಿಯ ಮೂರನೆಯ ಮುದ್ದಿನ ಮಗ. ತುಮಕೂರು ವಿಶ್ವವಿದ್ಯಾಲಯದ ಪದವಿ ಪಡೆದ ಇವರು ಚಿಕ್ಕಂದಿನಿಂದಲೂ ದಲಿತರ ಕಷ್ಟ ಸುಖಗಳನ್ನು ಅರಿತು ಅರ್ಥೈಸಿಕೊಂಡು ದಲಿತರ ಕಷ್ಟಕ್ಕೆ ಕರೆದಲ್ಲಿ ಬರುವ ಕರುಣಾಮಯಿ ಎಂದರೆ ಯಾವುದೇ ತಪ್ಪಾಗುವುದಿಲ್ಲ. ಕೃಷ್ಣಪ್ಪ ಡಿ ಬೆಲ್ಲದ ಮಡು ಸುಮಾರು 50 ವರ್ಷಗಳಿಂದ ತುಮಕೂರು ಜಿಲ್ಲೆಯ ದಲಿತರ ಕಷ್ಟ ಸುಖಗಳನ್ನು ಆಲಿಸುತ್ತಾ ನಿಜವಾದ ಆಧುನಿಕ ಅಂಬೇಡ್ಕರ್ ಆಗಿಬಿಟ್ಟಿದ್ದಾರೆ. ರಾಜ್ಯದ ಯಾವ ಮೂಲೆಯಲ್ಲಾದರೂ ಸರಿ, ದಲಿತರಿಗೆ ಅನ್ಯಾಯವಾದರೆ ಅಲ್ಲಿಗೆ ಭೇಟಿ ಕೊಟ್ಟು ಕಷ್ಟಗಳಿಗೆ ಸ್ಪಂದಿಸುವ ಏಕೈಕ ಧೀಮಂತ ನಾಯಕ. ಬನ್ನಿ ವೀಕ್ಷಕರೇ, ಇವರ ಹೋರಾಟದ ಹಾದಿಯನ್ನ ಜನಧ್ವನಿ ವಾಹಿನಿಯಲ್ಲಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ನಾನು ಜನಧ್ವನಿ ಮಂಜುನಾಥ್ ಮಾತಾಡ್ತೀನಿ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಜನಧ್ವನಿ ವಾಹಿನಿಯ ಮಧ್ಯಾಹ್ನದ ಶುಭಾಶಯಗಳು. ಈ ಒಂದು ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ದಲಿತ ಚೇತನ, ದಲಿತ ರತ್ನ ಎಂದೇ ಪ್ರಸಿದ್ಧರಾದ ಉತ್ತಮ ಸಮಾಜ ಸೇವಕ, ಅದ್ಭುತವಾದಂತಹ ಒಬ್ಬ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಡಕ್ಕೆ ಹೊರಟಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮ, ಮಿರಾಕಲ್ ಮ್ಯಾನ್ ಕೃಷ್ಣಪ್ಪನವರು ಅಂತಾನೆ ನಿಮ್ಮನ್ನ ಕರೆಯುವುದು. ಯಾಕಂದ್ರೆ ಸಮಾಜದಲ್ಲಿ ನವ ಸಮಾಜ ನಿರ್ಮಾಣ ಮಾಡುವಲ್ಲಿ ನಿಮ್ಮ ಪಾತ್ರ ತುಂಬಾ ಉತ್ತಮವಾಗಿದೆ, ಅದ್ಭುತವಾಗಿದೆ. ಸಮಾಜ ಸೇವೆ, ದಲಿತ ಕುಟುಂಬಗಳ ಪುನರ್ವಸತಿ ಕಲ್ಪಿಸ್ತಕ್ಕಂಥದ್ದಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಹೆಸರು ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ. ಇದಕ್ಕೆ ನೀವೇನ್ ಹೇಳಕ್ ಬಯಸ್ತೀರಾ? ನಾನು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ದೊಡ್ಡೇರಹಳ್ಳಿ ಬೆಲ್ಲೂರು ಗ್ರಾಮದಲ್ಲಿ ಜನಿಸಿರೋದು. ನಮ್ಮ ತಂದೆ ತಾಯಿ ಬಿ ಎ ದೊಡ್ಡರಂಗಯ್ಯ, ತಾಯಿ ಶ್ರೀಮತಿ ಬೋರಮ್ಮ. ನಮ್ದು ಅತಿ ಬಡತನ ಕುಟುಂಬ. ನಮ್ಮ ತಂದೆ ತಾಯಿಗೆ 14 ಜನ ಮಕ್ಕಳು. 14 ಜನ ಮಕ್ಕಳಲ್ಲಿ 4 ಜನ ಸಾವಿನೊಂದಿಗೆ ಸೇರೋಗಿ 10 ಜನ. ನಾವು ಎಲ್ಲ ಅತಿ ಹೆಚ್ಚು ಬಡತನವನ್ನು ನಾವು ಮೈಗೂಡಿಸಿಕೊಂಡು ಮುಂದೊಂದು ಜನ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜೀವನಕ್ಕಾಗಿ ಬಡವರು ಏನ್ ಕೆಲಸ ಮಾಡಿದ್ರು, ಕೂಲಿ, ಆಮೇಲೆ ಬಾಯ್ಮಣ್ಣು ತೆಗೆಯೋದು, ಆಮೇಲೆ ಇಟ್ಕೆ ಕೆಲಸ, ಆಮೇಲೆ ಇಷ್ಟದೆಲೆ ಕಿತ್ತು ಹಚ್ಚಿರೋದು, ಸೌದೆ ಮುತ್ತುಗದೆಲೆ ಕಿತ್ತು ಅದನ್ನು ಹಚ್ಚಿರೋದು, ಆಮೇಲೆ ಚಾಪೆನ ಹಣಿದಿರೋದು, ಆಮೇಲೆ ಕೂಲಿ ಮಾಡಿ ಹೊಲದಲ್ಲಿ ಕಳೆ ತೆಗೆದಿರೋದು, ಎಲ್ಲಾ ತರದ ನಾವು ಕೂಲಿನ ಮಾಡಿದ್ವಿ. ಆಮೇಲೆ ಸೌದೆನ ಬೆಳೆದಿಂದ ಹೊತ್ತು ಮಧುಗಿರಿಗೂ ಸಹ ಮಾರಿದೀನಿ. ಈ ತರದ ಬಡತನದ ಜೀವನ ನಮ್ದು. ಅಂದ್ರೆ ಸೌದೆ ಎಲ್ಲಿ ತರ್ತಿದ್ರಿ? ಮಧುಗಿರಿ ಅಲ್ಲ, ಆ ಕಡೆ ಇದು ಸೋಮವಾರ ಬೆಟ್ಟದಿಂದ ಮಧುಗಿರಿ ಹೊತ್ತು ಮಾರ್ತಿದ್ವಿ. ನಮ್ಮ ತಾತ, ನಮ್ಮ ತಾಯಿಯವ್ರ ತಂದೆ ಬೈಲಿಗೆ. ನಿಮ್ಮ ತಾಯಿ ತಂದೆ ವೃತ್ತಿ? ನಮ್ಮ ತಾಯಿ ಹೌಸ್ ವೈಫು. ನಮ್ಮ ತಂದೆ ಬಡತನ. ಈವನ್ ಅವಾಗ ಅವ್ರಿಗೆ ಬಟ್ಟೆ ಇಟ್ಕೊಳಕ್ ಬಟ್ಟೆನೂ ಇರ್ಲಿಲ್ಲ, ಶರ್ಟ್ ಆಗಿರ್ಲಿಲ್ಲ. ಅಲ್ಲ, ನಿಮ್ಮ ಹೆಸರಿನ ಪಕ್ಕದಲ್ಲಿ ಬೆಲ್ಲದ ಮಡು ಅಂತ ಬೆರೆತೋಗಿದೆ. ಇದಕ್ಕೆ ಏನ್ ಹೇಳಕ್ ಬಯಸ್ತೀರಾ? ಅದಕ್ಕೆ ನಮ್ಮ ಅಣ್ಣವರು ತ್ಯಾಗಜೀವಿ, ಕುಟುಂಬಕ್ಕೋಸ್ಕರ, ಸಮಾಜಕ್ಕೋಸ್ಕರ ವಿವಾಹವನ್ನೇ ತ್ಯಾಗ ಮಾಡಿದ ವ್ಯಕ್ತಿ. ಸಂಘಟನೆಗೋಸ್ಕರ KV ನೌಕರಿ 75,000 ನೌಕರಿ ಸಂಬಳ ತ್ಯಾಗ ಮಾಡಿ ದಲಿತ ಸಂಘರ್ಷ ಮತ್ತು ಬಹುಜನ ಸಮಾಜಕ್ಕೆ ತ್ಯಾಗ ಮಾಡಿದ್ರು. ಅವರು ಇಡೀ ರಾಜ್ಯ ನಾಯಕರು, ಅಂಬೇಡ್ಕರ್, ಆಂಗ್ಸಿರಾಮ್, ಕೃಷ್ಣಪ್ಪರು ಅನುಯಾಯಿಗಳು. ಅಂದ್ರೆ ಕೃಷ್ಣಪ್ಪ ಅಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ದಲಿತ ಸಂಘ ಸಮಿತಿ ಕಟ್ಟಿದಂತರ ಫಾಲೋಯರ್ಸ್ ಅವರು. ಇಡೀ ರಾಜ್ಯದಲ್ಲಿ ಅವರ ಹೆಸರು ಇವತ್ತು ರಾರಾಜ್ತಿದೆ. ಪ್ರತಿ ಜಿಲ್ಲೆಗಳು ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ಆ ರೀತಿಯಾಗಿ ನಮ್ಮ ಗ್ರಾಮ ಯಶಸ್ವಿ. ಅಂದ್ರೆ ನೀವು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಅನುಯಾಯಿಗಳ? ಹೌದು, ನಾವು ಅವರ ಅನುಯಾಯಿಗಳೇ. ಅವರ ಸಿದ್ಧಾಂತಲೇ ನಾವು ಅಡಿಯಲ್ಲಿ ಹೋಗ್ತಿರೋದು. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ. ಕಷ್ಟವಿದ್ದು ನಮ್ಮ ತಂದೆಯವರು ನಮ್ಮನ್ನೆಲ್ಲ ಓದಿಸ್ತಿದ್ರು. ಅಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನೋಡಿ, ದಲಿತರ ಹಿತಕ್ಕೋಸ್ಕರ ನಾನು ಅಣತೆ ಹಚ್ಚಿದ್ದೀನಿ. ಹೊರಗಡೆ ತುಂಬಾ ಬಿರುಗಾಳಿ ಇದೆ,
ಈ ಒಂದು ದೀಪವನ್ನ ಅಳತೆಯನ್ನ ಆರದಂತೆ ನೋಡ್ಕೊಳ್ಳಿ ಅಂತ ಒಂದು ಕರೆ ಕೊಡ್ತಾರೆ ಒಂದು ಸಭೆಯಲ್ಲಿ. ಆ ಒಂದು ಅಳತೆಯನ್ನ ಆರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನೀವು ಹೊಣೆ ಹೊತ್ಕೊಳ್ತೀರಾ? ಹೌದು, ಒತ್ಕೊಂಡಿದ್ದೀವಿ. ಒತ್ಕೊಳ್ಳೋಕೆ ನಾವು 50 ವರ್ಷ ಇಡೀ ನಮ್ಮ ಜೀವನನ ಸಂಘಟನೆಗೋಸ್ಕರ ಇವತ್ತು ದುಡಿತಾ ಇದ್ವಿ, ಈಗಲೂ ದುಡಿತಾ ಇದ್ವಿ. ನಾನು PUC ಓದ್ತಿದ್ದೆ. ಆಮೇಲೆ PUC ಪಾಸ್ ಆದ್ಮೇಲೆ BAಗೆ ತಗೊಂಡೆ. ನಮ್ಮ ಗುರುವಾದ ಬರಗೂರು ರಾಮಚಂದ್ರಪುರ ಕನ್ನಡ ಮೇಜರು. ಅವ್ರ ಇನ್ಫ್ಲೂಯೆನ್ಸ್ ಮೇಲೆ ನಾನು ಕನ್ನಡ ಮೇಜರ್ ತಗೊಂಡೆ, ಕನ್ನಡ ಸೋಷಿಯಲಿಸ್ಟ್ ತಗೊಂಡೆ. ಸೋಷಿಯಲ್ ಒಳಗೆ ಇಂಟರ್ವ್ಯೂ ಮೆಥಡ್ ಅಂತ ಇತ್ತು. ಥಿಯರಿಟಿಕಲಿ ನಾನು ಗೊತ್ತಿದ್ದು, ಬಟ್ ಪ್ರಾಕ್ಟಿಕಲಿ ಸಂದರ್ಶನ ನನಗೆ ಗೊತ್ತಿರಲಿಲ್ಲ. ಆದ್ರಿಂದ ಅದೇ ಕಾಲದಲ್ಲಿ KEB ಕಾಲ್ ಮಾಡಿದ್ರು ನೌಕರಿಗೆ. ನಾನು ಸುಮ್ಮನೆ ಸಂದರ್ಶನ ಅಂದ್ರೆ ನೀವು KEB ನೌಕರರಾ? ಇಲ್ಲ, ನಾನು KEB ನೌಕರ ಮೊದಲಾಗಿರ್ಲಿಲ್ಲ. ಹೆಂಗೆ ಜಾಬನ್ನು ತಗೊಂಡೆ ಅಂದ್ರೆ, ನಾನು ಫಸ್ಟ್ ಡಿಗ್ರಿ ಓದ್ಬೇಕಾದ್ರೆ KEB ಕಾಲ್ ಬಂತು, ಅಪ್ಲಿಕೇಶನ್ಸ್ ಹಾಕಿ. ನಾನು ಸೋಷಿಯಾಲಜಿ ಮಿನಿಸ್ಟರ್ ಆಗಿದ್ರಿಂದ ಸೋಷಿಯಾಲಜಿ ಸಬ್ಜೆಕ್ಟ್ ಆದ್ರಿಂದ ಥಿಯರಿ ಗೊತ್ತಿತ್ತು, ಪ್ರಾಕ್ಟಿಕಲ್ ಗೊತ್ತಿಲ್ಲ. ಸಾಮಾಜಿಕ ಪ್ರಜ್ಞೆ ಅಲ್ಲ, ಪ್ರಾಕ್ಟಿಕಲ್ ಗೊತ್ತಿರಲಿಲ್ಲ. ಪ್ರಾಕ್ಟಿಕಲ್ ಅಂದ್ರೆ ಏನು ಅಂತ. ಅದಕ್ಕೆ ಐ ವಾಂಟ್ ಟು ಟೇಕ್ ಎಕ್ಸ್ಪೀರಿಯನ್ಸ್ ಪ್ರಾಕ್ಟಿಕಲ್. ಅದಕ್ಕೋಸ್ಕರ ಅರ್ಜಿ ಹಾಕಿ ಒಂದು ಸಂದರ್ಶನ ಬಂದೇ ಬಿಡ್ತು. ನಿಮ್ಮ ಒಂದು 50 ವರ್ಷದ ಸಂಘರ್ಷ ಅನುಭವದಲ್ಲಿ ನಿಮ್ಮ ಕಹಿ ದಿನಗಳು ಮತ್ತೆ ಹಿತವಾದ ದಿನಗಳು ಹೇಳೋದಾದ್ರೆ? ನಾವು ಈ ರೀತಿ ಸಂಘಟನೆ ಕೆಲಸಗಳನ್ನು ಮಾಡ್ತಿರ್ಬೇಕಾದ್ರೆ ಮಧುಗಿರಿಯಲ್ಲಿ ನಮ್ಮ ಸಮುದಾಯದ ಹಾಸ್ಟೆಲ್ ನಡೀತಾ ಇತ್ತು. ಇಲ್ಲಿ ಮಧುಗಿರಿಯಲ್ಲಿ ಆರ್ಯಹರಿಜನ ಹಾಸ್ಟೆಲ್ ಅಂತ, ಆರ್ಯಹರಿಜನ ಸಂಘ ಅಂತ ಆರ್ಯಹರಿಜನ ಹಾಸ್ಟೆಲ್ ನಡೀತಿತ್ತು. ಅಲ್ಲಿ ಸರಿಯಾದ ಊಟ ತಿಂಡಿ ಸಿಗ್ತಿರ್ಲಿಲ್ಲ ನನ್ನ ಮಕ್ಕಳಿಗೆಲ್ಲ. ನೀವು ಆ ಹಾಸ್ಟೆಲ್ನ ವಿದ್ಯಾರ್ಥಿ? ಇಲ್ಲ, ನಾನು ವಿದ್ಯಾರ್ಥಿ ಅಲ್ಲ. ನಾನು ಕೇವಲ 2 ತಿಂಗಳು ಮಾತ್ರ ಅಲ್ಲಿದ್ದೆ. ಆಗ ಅಲ್ಲಿನ ವ್ಯವಸ್ಥೆ ನೋಡಿ ನಾವು ನಮ್ಮ ಅಣ್ಣ ಎಲ್ಲರೂ ಸೇರಿ ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳ್ಬಿಟ್ಟು ಕಾರ್ಯದರ್ಶಿನ ಚೇಂಜ್ ಮಾಡಕ್ ಹೋದ್ವಿ. ಅಣ್ಣ ಅಂದ್ರೆ ನಾವು ಕಾರ್ಯದರ್ಶಿ ಚೇಂಜ್ ಮಾಡಿ ಹಾಸ್ಟೆಲ್ ಒಳ್ಳೆ ಸುವ್ಯವಸ್ಥೆ ಮಾಡಕ್ ಹೋದ್ವಿ. ಆಗ ಹಾಸ್ಟೆಲ್ ಕಾರ್ಯದರ್ಶಿಗಳು ಉದ್ದೇಶವಾಗಿ ನಮ್ಮ ಮೇಲೆ ಕೆಟ್ಟದಾಗಿ ನಡ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ರಂಗಸ್ವಾಮಿ ದೊಡ್ಡಮಡವರೇ ಮೇಲೆ ಒಬ್ಬ ಮನುಷ್ಯ ಹಲ್ಲೆ ಮಾಡ್ದ. ಅದನ್ನು ಖಂಡಿಸಿ ನಮ್ಮ ತಮ್ಮಗಳು ಹಲ್ಲೆ ಮಾಡಕ್ ಹೋದ್ರು. ಆಗ ನಮ್ಮ ಅಣ್ಣವರು ಬೆಂಗಳೂರಲ್ಲಿ ಶಾಸಕ ಭಾಸ್ಕರಪ್ಪನ ಜೊತೆಗಿದ್ರು. ನಾನು KEB ಒಳಗೆ ಸೂಪರ್ಡೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಆದ್ರೆ ಈ ರಾಜಕೀಯ ಕುತಂತ್ರದಿಂದ ನಮ್ಮ ಮೇಲೆಲ್ಲ ಪೊಲೀಸ್ ಕೇಸ್ ಹಾಕ್ಬಿಟ್ಟು 300,000 ಹಾಕ್ಸಿದ್ರು. ನಾವು ಪೊಲೀಸ್ಗೆ ಹೇಳ್ಕೊಂಡು 3 ತಿಂಗಳು ಮನೆ ಮಠ ಬಿಟ್ಟು ಫ್ಯಾಮಿಲಿ ಬಿಟ್ಟು ಹೊರಗಡೆ ಇದ್ವಿ. ಅದು ನನ್ನ ಜೀವನದ ಅತ್ಯಂತ ಕಹಿ ದಿನ. ಅದೆಲ್ಲ ಅನುಭವಿಸಿದ್ವಿ ಸಂಘಟನೆಗೋಸ್ಕರ. ಇದು ನನ್ನ ಜೀವನದ ಕಹಿ ದಿನ. ನೀವು ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ತಂದೆ ತಾಯಿಗೆ 14 ಜನ. ಅದರಲ್ಲಿ 4 ಜನ ಅಂದ್ರೆ ಅಂಬೇಡ್ಕರ್ ಕುಟುಂಬದ ತರ ನೀವು ಕೂಡ 14 ಜನ ಮಕ್ಕಳು ತಂದೆ ತಾಯಿಗೆ. 10 ಜನ ಉಳಿದಿದ್ದೀವಿ. ಜನದಲ್ಲಿ ನಮ್ಮ ತಂದೆಯವರು, ನಮ್ಮ ಅಣ್ಣವರು. ನೀವು ಎಷ್ಟನೇ? ನಾನು ಬಹುಶಃ ನಾನು 4ನೇ. 4 ಜನದಲ್ಲಿ ಅತಿ ಕ್ರಿಯಾಶೀಲವಾಗಿ ಸಂಘಟನಾತ್ಮಕವಾಗಿ ತೊಡಗಿಸ್ತಕ್ಕಂಥವ್ರು ಶ್ರೀಯುತ ಬೆಲ್ಲದಮಡು ಕೃಷ್ಣಪ್ಪನವರು. ಕೃಷ್ಣಪ್ಪನವರ ಒಂದು ದಲಿತ ಸಂಘರ್ಷಕ್ಕೆ ಕೊಡುಗೆ ಏನು? ನಾನು ಕನ್ನಡ ಮೇಜರ್ ಆದ್ರಿಂದ ಪತ್ರಿಕೆಗಳು ಓದೋದು ನನ್ನ ಅಭ್ಯಾಸ. ಪತ್ರಿಕೆಗಳು ಓದಿದಾಗ ಎಲ್ಲಿ ಬಡವರ ಮೇಲೆ, ಆಮೇಲೆ ನಿರ್ಗತಿಕರ ಮೇಲೆ ಇಲ್ಲಿ ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯ ನಡೀತದೆ, ನನಗೆ ಇನ್ಫ್ಲೂಯೆನ್ಸ್ ಆಗಿ ಇದಕ್ಕೆ ಏನಾದ್ರೂ ಇದೆಯಾ ಪರಿಣತಿ ಅಂತ ನನ್ನ ಫೀಲಿಂಗ್ಸ್ ಆದಾಗ ಅದೇ ಟೈಮ್ನಲ್ಲಿ ಉತ್ತರ ಭಾರತದಲ್ಲಿ ಕಾಂಜರಾಮ್ಜಿ ಅವರು PS4 ಕಟ್ತಾರೆ. ದಲಿತ ಸಂಘರ್ಷ ಸಮಾಜ ಅಂತ PS4 ಅಂತಿದ್ರು. PS4 ಕಟ್ಟಿ ಅವರು ಒಂದು ಇದೇ ರೀತಿ ನಮಗೆ ಚಳವಳಿ ಮಾಡ್ತಾ ಇದ್ರು. ಕಂಪೇರ್ ಉತ್ತರ ಪ್ರದೇಶ, ನಾರ್ದರ್ನ್ ಇಂಡಿಯಾ ಅಂಡ್ ಸೌದರ್ನ್ ಇಂಡಿಯಾ, ಕಂಪೇರ್ ಇಟ್ PS4 ಮತ್ತು ದಲಿತ ಸಂಘರ್ಷ ಕಂಪೇರ್ ಮಾಡಿಕೊಂಡು ಅದೇ ಟೈಮ್ನಲ್ಲಿ ಮೈಸೂರಲ್ಲಿ ಬಸಲಿಂಗಪ್ಪನವರ ಹೋರಾಟ ಸಚಿವರಾಗಿದ್ದಾಗ ಮಲಾಪುರದ ಹೋರಾಟದಿಂದ ರದ್ದತಿ ಮಾಡಿದ್ರು. ಆಗ ಸಾಮಾಜಿಕ ವೇದಿಕೆ ಅಂತ ಮೈಸೂರಲ್ಲಿ ಇತ್ತು. ಅದರಲ್ಲಿ ಈ ಬಸವಲಿಂಗಪ್ಪನವರ ಪ್ರಕರಣನ ಈ ಸಂದರ್ಭದಲ್ಲಿ ಕಾಯ್ತಾ ಇದ್ರು. ಬಸವಲಿಂಗಪ್ಪನವರು ಒಂದು ಯಾವುದೋ ಸಭೆಯೊಳಗೆ ಕನ್ನಡದಲ್ಲಿ ಏನಿದೆ ಭೂಸ ಅನ್ನೋ ತರ ಮಾತಾಡಿದ್ರು. ಆಮೇಲೆ ಯಾವಾಗ ಮಲವರ ಪದ್ಧತಿ ನಿಲ್ಸಿದ್ರು, ಸಾವಿರ ನೀರು ಒಳಗೆ ಕುದೀತಿದ್ರು. ಅವ್ರಿಗೆ ಸಬ್ಜೆಕ್ಟ್ ಇರ್ಲಿಲ್ಲ. ನೋಡಿ, ತಾವೇ ಜ್ಞಾಪಿಸಿದ್ರಿ, ತುಮಕೂರು ಜಿಲ್ಲೆಯಲ್ಲಿ ಮಲ ಬರುವ ಪದ್ಧತಿ ಈಗ ರಾಜ್ಯದಲ್ಲಿ ನಿಷೇಧ ಇದ್ರೂ ಕೂಡ ಮೊನ್ನೆ KEB ನೌಕರರು ಇಂಜಿನಿಯರ್ಸ್ ಮೊನ್ನೆ ದಲಿತ ಜನಾಂಗದ ಹತ್ತಿರ ಮಲವನ್ನು ಒಸಿದ್ದಾರೆ. ಈ ವಿಚಾರವಾಗಿ ಏನ್ ಹೇಳಕ್ ಬಯಸ್ತೀರಾ ನೀವು ಸರ್ಕಾರಕ್ಕೆ? ಇದು ತುಮಕೂರು ಜಿಲ್ಲೆಯ DC ಅವರು ಸರ್ಕಾರಕ್ಕೆ ಸುಳ್ಳು ವರದಿ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯೊಳಗೆ ಏನಿಂತ ಪ್ರಕರಣ ಇಲ್ಲ ಅಂತ. ಮತ್ತು ಮಧುಗಿರಿ ತಾಲೂಕು DSS ತಾಲೂಕು ಅಧ್ಯಕ್ಷ ರವಿಕುಮಾರ್ ಕೃಷ್ಣಪ್ಪನವರ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಜೈ ಭೀಮ್. ಎಲ್ಲ ಜನಧ್ವನಿ
ಮಾಧ್ಯಮಕ್ಕೆ ಜೈ ಭೀಮ್ ಹೇಳ್ತಾ ನನ್ನ ಹೆಸರು ರವಿಕುಮಾರ್ ಆರ್ ಅಂತ. ನಾನು ತಾಲೂಕು ಅಧ್ಯಕ್ಷ ಮಧುಗಿರಿ. ನಾನು ನಮ್ಮ ಗುರುಗಳಾದ ಬೆಳೆದಮಡು ಕೃಷ್ಣಪ್ಪ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಬೆಳೆದಮಡು ಕೃಷ್ಣಪ್ಪ ಅವರು ಸಂಘಟನಾತ್ಮಕವಾಗಿ ಮನೋಭಾವ ಇಟ್ಕೊಂಡಿರೋಂಥವ್ರು. ಬೆಲ್ಲದಮಡು ರಂಗಸಮ್ಮಣ್ಣವರ ತಮ್ಮ ಬ್ರದರ್ ಆಗಿರ್ತಾರೆ. ಅವರು ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿನ ಸಾಕಷ್ಟು ಕಟ್ಟಿ ಬೆಳೆಸಿದ್ದಾರೆ. ಹೇಳಬೇಕು ಅಂದರೆ ಈಗಿನ ಯೂತ್ಸ್ ಏನಿದ್ದಾರೆ, ಈಗಿನ ಯೂತ್ಸ್ಗೆ ಅವರು ಒಂದು ದೊಡ್ಡ ಮಾರ್ಗದರ್ಶನ ಆಗ್ತಾಯಿದ್ದಾರೆ. ಅವರು 73 ವಯಸ್ಸಾಗಿದ್ದರೂ ಕೂಡ ನಮ್ಮಂಥ ಯೂತ್ಸ್ಗೆ ನಮ್ಮಂಥ ಯುವಕರಿಗೆ ಕರೆದು ಪ್ರೇರಣೆ ಹೇಳ್ತಾ ಇದ್ದಾರೆ. ಅವ್ರೇನು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹಾಗೂ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಟ್ಟಿ ಬೆಳೆಸಿದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರ ಬಗ್ಗೆ ಈ ಥರ ಎಲ್ಲ ಸಂಘಟನಾತ್ಮಕವಾಗಿ ಶಕ್ತಿಯಾಗಿ ನಮಗೆ ನಿಂತಿದ್ದಾರೆ. ಈಗಿನ ಯೂತ್ಸ್ಗೆ ಅವರು ಒಂದು ಐಕಾನಿಕ್ ಆಗಿದ್ದಾರೆ, ರೋಲ್ ಮಾಡೆಲ್ ಆಗಿದ್ದಾರೆ. ಸೊ ಎಲ್ಲ ಒಂದು ಯೂತ್ಸು ಅವರ ಒಂದು ಮಾರ್ಗದರ್ಶನ ನಾವು ಫಾಲೋ ಮಾಡ್ತಾ ಮುಂದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ನಮ್ಮ ಸಂವಿಧಾನನ ರಕ್ಷಣೆ ಮಾಡ್ತಾ ನಾವು ಅವ್ರಿಗೆ ಒಂದು ಸಾಥ್ ಕೊಡಬೇಕು ಅಂತ ಕೇಳ್ಬೋದು. ಮತ್ತು ಕೃಷ್ಣಪ್ಪನವರ ಕಾರು ಚಾಲಕ ಪ್ರದೀಪ್ ಕೆ ಪ್ರಶಂಸಿಸಿದರು. ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ಪ್ರದೀಪ್ ಕೆ, ತಾಲ್ಲೂಕು ಸಂಘಟನಾ ಕಾರ್ಯದರ್ಶಿ ಮಾಡಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ. ನಾನು ಅವರ ಒಂದು ವಿಶ್ವಾಸ ಒಂದು ಜಾಸ್ತಿ ಲಾಂಗ್ ಏನಿಲ್ಲ, ಒಂದು 8 ಮಂತ್ಸ್ ಇಲ್ಲ 1 ಇಯರ್ ಇರ್ಬೋದು. ಆಗಲಿಂದ ನಾನು ಅವರ ಅಡಿಯಲ್ಲೇ ಅವ್ರ ಸಿದ್ಧಾಂತದಲ್ಲೇ ತೊಡಗ್ತಾ ಇದ್ದೀನಿ. ನಾನು ಹೇಗಪ್ಪ ಅಂದರೆ, ರಂಗಸಮ್ಮಣ್ಣವರು ನೋಡಿಲ್ಲ ಆದರೆ ಕೇಳಿದ್ದೀನಿ, ಅವ್ರ ಬುಕ್ಕು ಒಂದು ಅರ್ಧ ಭಾಗ ಓದಿದ್ದೀನಿ. ಅದೇ ಥರ ಭಾಳ ಕಷ್ಟ ಜೀವಿಗಳವರು, ಬಡವರಿಗೆ ಅಂದರೆ ದಲಿತರಿಗೆ ಅಂದರೆ ಒಂದು ಕೈ ಇದ್ದಂಗೆ ಅವರು. ಆ ಥರ ಬೆಲ್ಲದಮಡು ಕೃಷ್ಣಪ್ಪವರಲ್ಲಿ ಅವರು ನಮ್ಮಂಥ ದಲಿತರಿಗೋಸ್ಕರ, ನಮ್ಮಂಥ ದಲಿತರು ಅಂದರೆ ಬೇರೆ ಯಾರು ಅಲ್ರಿ, ದಲಿತರು ಅಂದರೆ ಪ್ರತಿಯೊಂದು ಜಾತಿ ಯಾರು ಬಡವನೋ ಅವನೇ ದಲಿತ. ಅದು ಅರ್ಥ ಮಾಡ್ಕೋಬೇಕು. ಮಾದಿಗರು ಮಾತ್ರ ದಲಿತರು, ಅವನು ಒಲೆಯವ್ರು ಮಾತ್ರ ದಲಿತರಲ್ಲ. ನಾನು ಎಸ್ ಟಿ ಕಮಿಟಿಯವರು, ನಾನು ದಲಿತನ. ಯಾರು ನೊಂದು ಬರ್ತಾರೋ ಅವರು ದಲಿತರು ಅಂತ ಒಂದು ಸಿದ್ಧಾಂತ ಇಟ್ಕೊಂಡು ಅವರು ಇವತ್ತು ಹೋರಾಟ ಮಾಡ್ತಾನೆ ಅವ್ರೆ. ಯಾಕೆ ನಮ್ಮ DSS ಅವರು ಅರ್ಥ ಮಾಡ್ಕೊತಾ ಇಲ್ಲ? 2 ಸಂಘಗಳು 3 ಸಂಘಟನೆಗಳು ಯಾಕೆ ಕಟ್ತಾ ಇದ್ದೀರಾ? ಇಂಥವೆಲ್ಲ ಯಾಕೆ ಇನ್ನೂ ನಿಮಗೆ ಒಂದು ಮೈಂಡ್ಗೆ ಹೋಗ್ತಾ ಇಲ್ಲ? ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳೋದೇನೆಂದರೆ, ಸ್ವಲ್ಪ ಹಿರಿಯರನ್ನ ಗೌರವಿಸಿ, ಅವ್ರ ಮಾತು ಕೇಳ್ರಿ, ಅವ್ರ ಸಿದ್ಧಾಂತನ ಪಡೀರಿ. ಅಂಬೇಡ್ಕರ್ 18 ಗಂಟೆ ಓದ್ತಾ ಇದ್ನಂತೆ. 18 ಗಂಟೆ ಓದಿ ಅವರು ಎಷ್ಟು ನಮ್ಮ ದಲಿತರಿಗೋಸ್ಕರ ಕಷ್ಟಪಟ್ಟಿದ್ದಾರೆ. ಅದೇ ಥರ ನಮ್ಮ ಯಾರೋ ಕಾಂಶಿರಾಮ್ ಸಾಹೇಬರು ಎಷ್ಟು ಸಂಘಟನೆ ಕಟ್ಟಿದ್ದಾರೆ. ಮತ್ತು ನಮ್ಮ ಬಿ ಕೃಷ್ಣಪ್ಪ ಪ್ರೊಫೆಸರು ಅವರು ನಮ್ಮ ಕರ್ನಾಟಕಕ್ಕೆ 2ನೇ ಅಂಬೇಡ್ಕರ್ ಇದ್ದಾರೆ. ನಮ್ಮ ಕರ್ನಾಟಕಕ್ಕೆ 2ನೇ ಅಂಬೇಡ್ಕರ್, ನಮ್ಮ ತುಮಕೂರು ಜಿಲ್ಲೆಗೆ ರಂಗಸಮ್ಮಣ್ಣವ್ರು ಅಂಬೇಡ್ಕರ್ ಥರ, ನಮ್ಮ ಮಧುಗಿರಿಗೆ ನಾನು ಅನ್ಕೊತಾ ಇದ್ದೀನಿ ಡಿ ಕೃಷ್ಣಪ್ಪ ಅವರು ಅಂಬೇಡ್ಕರ್ದ. ನನ್ನ ಮನಸ್ಸಿಗೆ ಅನ್ನಿಸ್ತಾ ಇರೋದು ಆ ಥರ ಕಷ್ಟಪಟ್ಟು ಇವತ್ತು ನೊಂತವ್ರಿ. ನನ್ನ ಹತ್ರ ಹೇಳ್ಕೊತಾರೆ, ನಾನು 24 ಗಂಟೆ ಅವ್ರ ಜೊತೆಗಿರ್ತೀನಿ. ಅವ್ರಿಗೂ ನನಗೆ ಏನೋ ಋಣ ಇರೋವರೆಗೂ ನಾನು ಇರ್ತೀನಿ. ಅವ್ರ ನೋವುಗಳು ನನಗೆ ಅರ್ಥ ಆಗ್ತಾ ಇರುತ್ತೆ. ಅವ್ರು ಹೇಳಲಾರದು ನಾನು ಗೆಸ್ ಮಾಡ್ತೀನಿ. ಯಾಕಂದರೆ ನಾನು ಒಬ್ಬ ನನಗೆ ಯಾವುದೋ ಒಂದು ಇನ್ಸ್ಟೆಂಟ್ ಇದೆ, ನೆಕ್ಸ್ಟ್ ಸಂಚಿಕೆಯಲ್ಲಿ ಹಂಚ್ಕೊತೀನಿ. ಈಗ ಅದು ಬೇಡ. ಹಾಗಾಗಿ ನಾನು ಜಾಸ್ತಿ ತಿರುಗಿದ್ದೀನಿ. ಅವ್ರ ಮನೋಭಾವ ಏನು ಅಂತ ಏನು ಸರ್ ಕೇಳಿದ್ರೆ, ನಮ್ಮ ಸಂಘಟನೆ ಈ ಥರ ಆಗೋಯ್ತಲ್ಲ, ಹೊಡೆದ್ಬಿಟ್ರಲ್ಲ ಈ ರಾಜಕೀಯ ವ್ಯಕ್ತಿಗಳು, ಈ ಥರ ಹೊಡೆದ್ಬಿಟ್ಟು ನುಚ್ಚು ನೂರು ಮಾಡ್ತಾವ್ರಲ್ಲ, ನಮ್ಮ ಸಂಘಟಿತರು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಅಂತ ಅವರು ನೋವುಗಳು ಎಷ್ಟೋ ಹಂಚ್ಕೊಂಡಿದ್ದಾರೆ. ದಯವಿಟ್ಟು ನಾನು ಕೇಳ್ಕೊಂಬೋದಿಷ್ಟೇ, ಕೃಷ್ಣಪ್ಪ ಅವ್ರ ಸಿದ್ಧಾಂತ ನಾನು ಒಪ್ತೀನಿ, ನಾನು ಅವರು ಅಡಿಯಲ್ಲೇ ನಡಿತೀನಿ. ನಮ್ಮ ಕಮಿಟಿಯವರು ಅಷ್ಟೇ ಎಲ್ಲರೂ ನಡಿಬೇಕು ಅಂತ. ಮತ್ತು ಈ DSS ಅವ್ರು ಏನೈತೆ ಒಗ್ಗೂಡಬೇಕು. ಈ SIR ಬಗ್ಗೆ ಮತ್ತೊಂದು ಎಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳು ಆಟ ಆಡ್ತಾ ಇದ್ದಾರೆ. ದಯವಿಟ್ಟು ಈ DSS ಅಂದರೆ ದಲಿತ ಸಂಘರ್ಷ ಸಮಿತಿ ಒಂದೇ. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಜೈ ಭೀಮ್ ವಂದನೆಗಳು ಹೇಳ್ತೀನಿ. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.